ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಿನ ವಿಶೇಷತೆ ಏನು ಅಂದ್ರೆ ನಮ್ಮ ಮನೆ ದೇವ್ರಿಗೆ ಎಲ್ರು ಫ್ಯಾಮಿಲಿ ಸಿಯಾ ಹುಟ್ಟಾಗಿನ ಯಾರು ಹೋಗಿರ್ಲಿಲ್ಲ. ಸೊ ಸಿಯಾನ ಫಸ್ಟ್ ಟೈಮ್ ನಾವು ಟೆಂಪಲ್ ಕರ್ಕೊಂಡು ಹೋಗ್ತಾ ಇದೀವಿ. ಮೊದ್ಲಿಗೆ ಸಿಯಾಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟು ಹೋಗಕ್ಕೆ ಅಡ್ಗೆ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ಪಲ್ಯ ಹಾಗೆ ಬ್ರೇಕ್ಫಾಸ್ಟ್ ಕೂಡ ನಾನು ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಮತ್ತೆ ನಮ್ಮ ಅತ್ತೆ ಕೂಡ ಸ್ವಲ್ಪ ಎಲ್ಲ ಅಡ್ಗೆ ಮಾಡ್ಕೊಂಡಿದ್ರು. ಸೊ ನಾವು ಹೊರಟಿದ್ದು ಮಾರ್ನಿಂಗ್ 9:30 ಆ ಟೈಮಲ್ಲಿ. ಹೋಗ್ತಾ ಇರೋದು ಎಲ್ಲಿಗಂದ್ರೆ ದೇವರಗುಡ್ಡ, ಹಾವೇರಿ ಹತ್ರ ಬರುತ್ತೆ ಇದು. ಸೊ ಈ ಕಡೆ ಹಾವೇರಿ ಸೈಡ್ ಇರೋರ್ಗೆಲ್ರಿಗೂ ಈ ದೇವರು ಗೊತ್ತೇ ಇರುತ್ತೆ. ತುಂಬಾ ಮನೆ ದೇವ್ರು ಇದೇನೆ ಇರುತ್ತೆ ನಂಗೆ ಅನ್ಸಿದ ಪ್ರಕಾರ. ಸೊ ನಾವು ಅಲ್ಲಿಗೆ ಹೋಗೋ ಮುಂಚೆ ಈ ಟೆಂಪಲ್ಗೆ ಹೋಗ್ಬೇಕಂತೆ. ಸೊ ಆನ್ ದ ವೇ ಒಂದು ಟೆಂಪಲ್ ಬರುತ್ತೆ, ಆ ಟೆಂಪಲ್ ಕೂಡ ಹೋಗ್ಬಿಟ್ಟು ಪೂಜೆ ಮಾಡ್ಕೊಳಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ವಿ. ಸಿಯಾ ಆಲ್ರೆಡಿ ಮಲ್ಕೋಬಿಟ್ಟಿದ್ಲು. ಮತ್ತೆ ಇನ್ನು ಈ ಟೆಂಪಲ್ಗೆ ಹೋಗ್ಬೇಕಾದ್ರೆ ಅವಳು ನಿದ್ದೆ ಹೋಯ್ತು. ಅಷ್ಟರಲ್ಲಿ ಕಾರ್ ನಿಂತ್ಕೊಬಿಡ್ತಲ್ವಾ, ಅಷ್ಟೇ ಅವಳು ನಿದ್ದೆ ಮಾಡಿದ್ದು. ನೋಡಿ ಯಾವ ತರ ಎದ್ ಕೂತ್ಕೊಂಡ್ಬಿಟ್ಲು ಅಂತ. ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಯ್ತು. ಇಲ್ಲೂ ಕೂಡ ಎಲ್ಲ ಪೂಜೆ ಮುಗಿಸ್ಕೊಂಡು ಫೋಟೋಸು ಸ್ವಲ್ಪ ಲಾಗಿಗೆ ಬೇಕಾಗಿರೋ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಈ ದೇವ್ರ ಹೆಸರು ಬಂದ್ಬಿಟ್ಟು ಉಡ್ಚಮ್ಮ ಅಂತ. ನಮ್ ಸಿಯಾ ಅವ್ರು ಕೂಡ ಊದ್ಬತ್ತಿ ಹಚ್ತಾ ಇದ್ದಾರೆ. ಹಾಗೆ ಸಿಯಾ ಅವ್ರು ನಮಸ್ತೆ ಮಾಡಿದ್ರು. ಸೊ ಅಲ್ಲಿಂದ ನಾವು ಹೊರಟಿದ್ದೆ ದೇವರಗುಡ್ಡ ಕಡೆಗೆ. ಸೊ ದೇವರಗುಡ್ಡ ಯಾವಾಗ ರಶ್ ಇರುತ್ತೆ ಅಂದ್ರೆ ಭಾರತ ಹುಣ್ಣಿಮೆ ಟೈಮಲ್ಲಿ ತುಂಬಾನೇ ರಶ್ ಇರುತ್ತೆ. ಸೊ ಆ ಟೈಮಲ್ಲಿ ನಮ್ಮ ಊರಲ್ಲಿ ಒಂದು ಪೂಜೆ ಇರೋದ್ರಿಂದ ನಾವು ಸ್ವಲ್ಪ ಬೇಗನೆ ಹೋಗಂದ್ರೆ ಇವಾಗ ಫ್ಯಾಮಿಲಿ ಎಲ್ಲ ಕೂಡಿದ್ವಿ. ಸೊ ಅದಕ್ಕೆ ಇವಾಗ ಹೊರಟಿದ್ದು. ಆಕ್ಚುಲಿ ಅಲ್ಲಿ ಮೇಲ್ಗಡೆ ಪಾರ್ಕಿಂಗ್ ಬಿಡ್ತಿರ್ಲಿಲ್ಲ. ಸೊ ಸ್ವಲ್ಪ ದೂರನೇ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಬಿಟ್ಟು ಕಾಯಿ ಹಣ್ಣು ಎಲ್ಲ ತಗೊಳ್ತಾ ಇದ್ರು ಅತ್ತೆ ಮಾವ. ನಾನು ಈ ಟೆಂಪಲ್ಗೆ ಹೋಗ್ತಾ ಇರೋದು ಥರ್ಡ್ ಟೈಮ್. ಸೊ ತುಂಬಾನೇ ಅಂದ್ರೆ ತುಂಬಾ ಜನ, ಬಿಸಿಲು ಬೇರೆ ಜಾಸ್ತಿನೇ ಇತ್ತು. ಈ ತರ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ನಾವು ಇಲ್ಲೇನೆ ಪರ್ಚೇಸ್ ಮಾಡೋದು. ಚೆನ್ನಾಗಿ ಸಿಗುತ್ತೆ, ಪ್ಯೂರ್ ಆಗಿರೋದು. ನೀವು ನೋಡ್ತಾ ಇರೋರು ಯಾರಿಗಾದ್ರೂ ಈ ದೇವ್ರು ಗೊತ್ತಾ, ಅಥವಾ ನೀವು ಏನಾದ್ರು ಇಲ್ಲಿಗೆ ಹೋಗಿ ದರ್ಶನ ತಗೊಂಡಿದ್ದೀರಾ ಏನು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ, ಆಯ್ತಾ?
ನಮ್ ಸಿಯಾ ಬೇರೆ ತುಂಬಾ ಆಟ ಆಡ್ಬೇಕು ಅಂತ ಫ್ರೀ ಬಿಟ್ಬಿಟ್ಟಿದೀನಿ ಅಂತ ಓಡಾಡದೆ ಮಾಡ್ತಾನೆ ಇದ್ಲು. ಸೊ ಅವಳನ್ನ ಆಟ ಆಡೋದು ಹಿಡಿಯೋದು ತುಂಬಾನೇ ಕಷ್ಟ ಆಗ್ತಿತ್ತು ಅಲ್ಲಿ. ಹಾಗೆ ದರ್ಶನಕ್ಕೆ ಏನೇನ್ ಬೇಕೋ ಅದೆಲ್ಲ ಸಪರೇಟ್ ಆಗಿ ಮಾಡ್ಕೊಂಡ್ಬಿಟ್ಟು ಯಾವ್ಯಾವ ದೇವರಿಗೆ ಏನೇನ್ ಬೇಕು ಅಂತ ಎಲ್ಲ ಸಪರೇಟ್ ಆಗಿ ಮಾಡ್ತಾ ಇದ್ರು. ನಾನು ಸ್ವಲ್ಪ ಹಾರ ಅದೆಲ್ಲ ಇಟ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದೆ. ಸೊ ಒಳಗಡೆನೆ ನಮ್ಗೆ ಒಂದು 6 ಎಷ್ಟು ದೇವ್ರು ಬರುತ್ತೆ ಅಂದ್ರೆ ಒಂದು 4-5 ದೇವ್ರು ಬರುತ್ತೆ. ಆ ದೇವರಿಗೆಲ್ಲ ಹೋಗ್ಬಿಟ್ಟು ಕಾಯಿ ಹಣ್ಣು ಅರ್ಚನೆ ಮಾಡಿಸ್ಕೋಬೇಕಾಗತ್ತೆ. ಅದಕ್ಕೆ ಸಪ್ರೇಟ್ ಮಾಡ್ತಾ ಇದ್ರು. ಸೊ ನಾವು ಒಳಗಡೆ ಹೊರಟ್ವಿ. ಇಲ್ಲಿಂದಾನೇ ಎಂಟ್ರೆನ್ಸ್ ಸ್ಟಾರ್ಟ್ ಆಗೋದು. ಅತ್ತೆ ಮಾವ, ನಮ್ಮ ಭಾವನ ಹೆಂಡತಿ, ನಾನು, ಬಾವ, ಪ್ರವಿ ವಿಡಿಯೋ ಮಾಡ್ತಾ ಇದ್ರು. ಸೊ ಸಿಯಾನವರು ದೊಡ್ಡಪ್ಪ ಕರ್ಕೊಂಡ್ರು. ಸೊ ಒಳಗಡೆ ಈ ತರ ಇರುತ್ತೆ ನೋಡಿ. ಟೆಂಪಲ್ ಚೆನ್ನಾಗಿದೆ. ತುಂಬಾ ಹಳೇದಿತ್ತು ದೇವ್ರು. ತುಂಬಾ ಜನ ಕೂಡ ಜಾಸ್ತಿನೇ ಇದ್ರು ಅವತ್ತು. ಅಂದ್ರೆ ಸೆಟ್ ವೈಸ್ ಅಲ್ಲಿ ಅರ್ಚನೆ ನಡೀತಾ ಇತ್ತು. ಸೊ ಒಬ್ಬರದ ಆದ ತಕ್ಷಣ ಒಂದು ಗುಂಪು ಆದ್ಮೇಲೆ ಇನ್ನೊಂದು ಗುಂಪು ಹೋಗಿ ಅಲ್ಲಿ ಎಲ್ಲ ತಗೋಬೇಕಾಗಿತ್ತು ಮಂಗಳಾರತಿನ. ಸೊ ಅವ್ರದ್ದೆಲ್ಲ ಆಗೋದನ್ನ ನಾವು ವೇಟ್ ಮಾಡ್ತಾ ಇದ್ವಿ. ಹಾಗೆ ನಮ್ದು ಕೂಡ ಸರ್ತಿ ಬಂತು. ಪ್ರವಿ ಸಿಯಾ ಮುಂದೆ ಕುತ್ಕೊಂಡ್ಬಿಟ್ಟು ಹಾರ ಎಲ್ಲ ಹಾಕ್ಸ್ಕೊಂಡ್ರು ಗೊತ್ತಾ. ಸೊ ದೇವಸ್ಥಾನದಲ್ಲಿ ಸ್ಪೆಷಲ್ ಆಗಿ ನಮ್ ಸಿಯಾಗೋಸ್ಕರ ಒಂದು ಮಂಗಳಾರತಿ ಮಾಡಿಸಿದ್ವಿ. ಹಾಗೆ ನಾವು ಇನ್ನೊಂದು ದೇವ್ರಿಗೆ ಹೋಗಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ವಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇನ್ನೊಂದು ದೇವ್ರಿದೆ. ಸೊ ಅಲ್ಲೂ ಹೋಗ್ಬಿಟ್ಟು ದರ್ಶನ ತಗೊಂಡ್ವಿ. ಇಲ್ಲೂ ಕೂಡ ಮಂಗಳಾರತಿ ಎಲ್ಲ ಆಯ್ತು. ಸೊ ಇಲ್ಲಿ ಮಕ್ಳು ಬೇಕು ಅಂದ್ರೆ ಇಲ್ಲೇನಾದ್ರು ಅದು ತೊಟ್ಲು ತೂಗಿದ್ರೆ ಮಕ್ಳು ಆಗುತ್ತಾರೆ ಅಂತ ಒಂದು ಏನೋ ನಂಬಿಕೆ ಕೂಡ ಇದೆ. ಸೊ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ದೇವ್ರ ಹತ್ರ ಬಂದು ಇಲ್ಲೂ ಕೂಡ ಸ್ಪೆಷಲ್ ಆಗಿ ಒಂದು ದರ್ಶನ ತಗೊಂಡ್ವಿ. ಒಳಗಡೆನೆ ಹೋಗಿ ಸಿಯಾ ಕೂಡ ಒಳಗಡೆ ಬಂದು ಅವಳಿಗೂ ಕುಂಕುಮ ಎಲ್ಲ ಅರ್ಚನೆ ಮಾಡ್ಸದ್ವಿ ಅಲ್ಲಿ. ಗುಂಡು ಮರಿ ನೋಡಿ ಹೇಗ್ ಓಡಾಡ್ತಿದೆ ಅಂದ್ರೆ ಫ್ರೀ ಆಗ್ಬಿಟ್ಟಿದೆ ಫುಲ್ಲು. ಹಾಗೆ ಲಾಸ್ಟ್ ಒನ್ ತುಪ್ಪದ ಮಾಳಮ್ಮ ಅಂತ. ಸೊ ಈ ದೇವ್ರಿಗೆ ಕೂಡ ಪೂಜೆ ಎಲ್ಲ ಆಯ್ತು. ಈ ದೇವ್ರಿಗೆ ಹೋಗ್ಬೇಕಾಗತ್ತೆ ನಾವು. ಸೊ ಅಲ್ಲೂ ಬಂದು ಪೂಜೆ ಎಲ್ಲ ಮಾಡಿಸಿ ಮಂಗಳಾರತಿ ಎಲ್ಲ ತಗೊಂಡು ಹಾಗೆ ಹೊರ್ಗಡೆ ಬಂದ್ಬಿಟ್ಟು ತುಪ್ಪನ ನಾವು ಬೆಂಕಿಗೆ ಹಾಕ್ಬೇಕಿತ್ತು. ಅದರಿಂದ ಸ್ಕಿನ್ ಅಲರ್ಜಿ ಏನು ಬರಲ್ಲ ಅಂತ ಒಂದ್ ನಂಬಿಕೆ ಕೂಡ ಇರುತ್ತೆ ಅಲ್ವಾ. ಸೊ ಅದು ಕೂಡ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಇರೋ ಜನಕ್ಕೆಲ್ಲ ಹಾಗೆ ಅಲ್ಲಿರೋ ಜನಕ್ಕೆಲ್ಲ ಕಾಣಿಕೆ ಎಲ್ಲ ಕೊಟ್ಟಿ ಪ್ರಸಾದ ಕೂಡ ಎಲ್ರಿಗೂ ಹಂಚ್ತಾ ಇದ್ವಿ. ಸಿಯಾ ಹೋಗ್ಬಿಟ್ಟು ಬಜ್ಜಿಗೆ ಮಾತಾಡ್ಸಿ ಅವ್ರ ಹತ್ರ ಕುಂಕುಮ ಹಚ್ಕೊಂಡ್ ಬಂದ್ಲು. ಮಾತಾಡ್ಸ್ಬಿಟ್ಲು ಅವ್ರನ್ನ. ಹೋಗ್ಬಿಟ್ಟು ಅವ್ರು ಕರ್ಕೊಂಡೇ ಬಿಟ್ರು ಅವಳನ್ನ. ಮತ್ತೆ ಅವ್ರ ಅಜ್ಜಿ ಹೋಗ್ಬಿಟ್ಟು ಅವಳಿಗೆ ಕಾಣಿಕೆ ಹಾಕ್ಬಾ ಅಂತ ಅವಳ ಕೈಲಿ ಇದನ್ ಕೊಟ್ರು. ಅಲ್ಲಿಂದ ತಗೊಂಬಂದಿರೋ ಒಂದು ಏನದು ಅದು ಭಂಡಾರನ ಎಲ್ರಿಗೂ ನೋಡಿ ಹೇಗ್ ಹಚ್ಚಿದ್ದಾಳಂದ್ರೆ ನೀವೇ ನೋಡಿ. ಒಬ್ಬೊಬ್ರಿಗೆನೆ ಎಲ್ರಿಗೂ ಹಚ್ಕೊಂಡ್ ಬಂದ್ಲು ನಮ್ ಗುಂಡು ಮರಿ. ಅವ್ರ ಪಪ್ಪಂಗೆ ಕರ್ದು ಬಿಟ್ಟು ಹಚ್ತಾ ಇದ್ದಾಳೆ. ನನಗ್ ಮಾತ್ರ ಇಲ್ಲ.
ಸೊ ಕೊಟ್ಟಿರೋ ಕಡೆ ಕಾಣಿಕೆ ಬೇಡ ಅಂತ ಎಲ್ರಿಗೂ ಸಿಗ್ಲಿ ಅಂತ ನಾನು ಮೇಲಕ್ಕೆ ಹೋಗ್ಬಿಟ್ಟು ಅಲ್ಲಿ ಉಳ್ದಿರೋ ಜನಕ್ಕೆಲ್ಲ ಕಾಣಿಕೆ ಕೊಡ್ತಾ ಇದ್ದೆ. ಹಾಗೆ ಪ್ರಸಾದ ಎಲ್ಲ ಕೊಡ್ತಾ ಇದ್ರು ಆ ಸೈಡ್ ಅಲ್ಲಿ ಹೋಗ್ಬಿಟ್ಟು. ಸೊ ನಾನು ಈ ತರನ ನೋಡಿ ತುಂಬಾ ಚಿಕ್ಕ ಏಜ್ ಅಲ್ಲಿ ನಮ್ಮ ಸೈಡ್ ಎಲ್ಲ ಇವ್ರಿಗೆ ಗ್ವಾರಪ್ಪ ಅಂತ ಇದ್ರು. ಸೊ ಇಲ್ಲಿ ಪ್ರಸಾದ ಕೂಡ ಇರುತ್ತೆ ಅಂತ ನಮ್ಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ನಾವು ಊಟ ಎಲ್ಲ ಕಟ್ಕೊಂಡ್ ಬಂದಿರೋದ್ರಿಂದ ಸೊ ಸ್ವಲ್ಪನೇ ಪ್ರಸಾದ ಎಲ್ಲ ತಗೊಂಡು ಹಾಗೆ ನಮ್ದು ಊಟ ಮುಗಿಸ್ಕೊಂಡು ಅಲ್ಲಿಂದ ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ. ಸೊ ಈ ಲಾಗ್ ಈಗಿತ್ತು, ನಿಮ್ಗೆಲ್ಲೋ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬೈ ಬೈ, ಸಿ ಯು.